ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಭಾಸ್ಕರನ್ ಅವರೇ, ಈ ಪ್ರಶ್ನೆ ನಿಮಗೆ. ಅಂದ್ರೆ ಎಲ್ಲದಕ್ಕೂ ಹೋರಾಟ ಎಲ್ಲಿರಬೇಕು? ಎಲ್ಲದಕ್ಕೂ ಹೋರಾಟ. ಈಗ ಎಕ್ಸಾಂಪಲ್, ಆಸ್ತಿ ವಿಚಾರದಲ್ಲಿ ಲಿಂಗ ಸಮಾನತೆ ಹೆಣ್ಮಕ್ಳಿಗೂ ಹಾಕಿದೆ, ಗಂಡು ಮಕ್ಳಿಗೂ ಹಾಕಿದೆ. ಬೇರೆ ಇನ್ಯಾವುದೋ ವಿಚಾರದಲ್ಲಿ ಕೆಲಸ ಅಂತ ಬಂದಾಗ ಅಲ್ಲಿ ಲಿಂಗ ಅಸಮಾನತೆ ತೋರಿಸ್ಬಾರ್ದು, ಅಲ್ಲಿ ಗಂಡು ಒಂದೇ ಹೆಣ್ಣು ಒಂದೇ, ಆ್ಯಂಡ್ ಎಲ್ಲದರಲ್ಲೂ ಪ್ರೂವ್ ಮಾಡ್ಕೊಂಡಿದ್ದಾರೆ. ಇಂತಹ ಕಡೆಗಳಲ್ಲಿ ಹೋರಾಟ ಓಕೆ. ಧಾರ್ಮಿಕ ವಿಚಾರ ಅಂತ ಬಂದಾಗ ಹೋರಾಟಕ್ಕೆ ಹೆಣ್ಮಕ್ಳೇ ಮುಂದಾಗಲ್ಲ, ನಂಬುವಂಥವ್ರೇ ಮುಂದಾಗಲ್ಲ. ಇಂಥ ವಿಚಾರದಲ್ಲಿ ಯಾಕೆ ಬೇಕಪ್ಪ, ನನಗೇನಾದರೂ ಸಮಸ್ಯೆ ಆದರೆ, ನನ್ನ ಕುಟುಂಬದವ್ರಿಗೆ ಸಮಸ್ಯೆ ಆದರೆ ಅನ್ನೋ ಒಂದು, ಅದು ಸಮಸ್ಯೆ ಆಗಲ್ಲ. ಸಮಸ್ಯೆ ಅನ್ನೋದು ಒಂದು ಮೂಢನಂಬಿಕೆ. ಸೈಂಟಿಫಿಕ್ ರೀಸನ್ಸ್ ಅಂತ ಹೋದಾಗ ಡೆಫಿನೆಟ್ಲಿ ಎಸ್, ಈ ಮುಟ್ಟು ಅನ್ನುವಂತಹ ವಿಚಾರದಲ್ಲಿ ಆಕೆಗೆ ಸಮಸ್ಯೆ ಆಗಬಾರ್ದು ಅಂತ. ಹಂಗೆ ನೋಡೋದಾದ್ರೆ ಕಾನ್ಸ್ಟಿಟ್ಯೂಷನಲ್ಲಿ ಮುಟ್ಟು ಅನ್ನೋ ದಿನಕ್ಕೆ ಒಂದು ದಿನ ರಜನೆ ತಗೋಬೇಡಿ ಅಂತ ಹೇಳಿದ್ರಲ್ಲ. ಸಮಸ್ಯೆ ಆಗಬಾರ್ದು ನಿಮಗೆ, ಮನೇಲೆ ಆರಾಮಾಗಿರಿ, ಕೆಲಸಕ್ಕೆ ಬರೋದು ಬೇಡ ಅಂತ ಸಂವಿಧಾನಿಕವಾಗಿ ರಜೆ ಘೋಷಣೆ ಮಾಡಿದರು. ಹಿಂಗಿದ್ದಾಗ ನಾನು ಹೋರಾಟ ಮಾಡ್ತೀನಿ, ನನಗೆ ಹಕ್ಕಿದೆ, ನಾನೊಬ್ಬ ಆಕ್ಟಿವಿಸ್ಟ್ ಅಂದ್ಕೊಂಡು ಎಲ್ಲ ಕಡೆ ಮೂಗು ತೂರಿಸೋದು ಇಂಥ ವಿಚಾರಗಳಲ್ಲಿ ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ, ಆ್ಯಂಡ್ ಯಾಕೆ ಬರ್ತಾ ಇದೆ ಅನ್ಸುತ್ತೆ? ಇನ್ನೊಂದು ಪ್ರಶ್ನೆ ಸ್ವಲ್ಪ ಉದ್ದ ಆಗ್ತದೆ, ದಯವಿಟ್ಟು ಕ್ಷಮಿಸಿ. ಆರಂಭದಲ್ಲಿ ಹೇಳ್ದಂತೆ ನಾನು ಇದನ್ನು ನಂಬ್ತೀನಿ, ನನಗೆ ಅಯ್ಯಪ್ಪನನ್ನು ಹೋಗಿ ನೋಡಬೇಕು, ಅವನನ್ನು ಇಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ನೋಡೋಕ್ಕಿಂತ ಅವನ ಮೂಲ ಸ್ಥಾನದಲ್ಲಿ ಹೋಗಿ ಅವನ 18 ಮೆಟ್ಟಿಲುಗಳ ಮೇಲೆ ಕುತ್ಕೊಂಡು ರಾರಾಜಿಸೋದನ್ನು, ಆತನ ಒಂದು ಆಭರಣ ಪೂರಿತನಾಗಿ ಆತನನ್ನು ನೋಡೋಕೆ ನಾನು ಇಷ್ಟಪಡ್ತೀನಿ. ತಪ್ಪಾ ಅಂತ ಹೆಣ್ಮಗಳು ಕೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ನಾನು ನಂಬೋದೇ ಇಲ್ಲ, ಸುಮ್ಮನೆ ಹೋಗ್ತೀನಿ, ಅಲ್ಲಿ ಹೋರಾಟ ಮಾಡ್ತೀನಿ, ಅಲ್ಲಿ ಲಿಂಗ ಅಸಮಾನತೆ ಅನ್ನೋದು ಇರ್ಕೂಡ್ದು ಅಂತ ವ್ಯಂಗ್ಯವಾಗಿ ಇಲ್ದಲೇ ಇರೋದನ್ನ ತುರ್ಕೋದನ್ನ ಏನಂತೀರಿ ನೀವು? ನೋಡಿ, ನಿಮಗೆ ಒಂದು ಮಾತನ್ನು ಹೇಳ್ತೇನೆ. ಎಕ್ಸ್ಕ್ಲೂಷನ್ ಈಸ್ ನಾಟ್ ಡಿಸ್ಕ್ರಿಮಿನೇಷನ್. ಏನು ಹೇಳಿ? ಆಗಲೇ ನೀವು ಹೇಳಿದ್ರಲ್ಲ, ಪ್ರಿಸ್ಕ್ರಿಪ್ಷನ್ಸು ಮತ್ತು ರೆಸ್ಟ್ರಿಕ್ಷನ್, ಅದನ್ನು ನಾನು ಒಪ್ತೇನೆ. ಕೆಲವೊಂದು ದೇವಸ್ಥಾನಗಳಲ್ಲಿ ಮತ್ತು ಕೆಲವೊಂದು ಧಾರ್ಮಿಕ ವಿಧಾನಗಳನ್ನು ಮಾಡಬೇಕಾದ್ರೆ ಅದು ಪುರುಷರೇ ಮಾಡೋದಕ್ಕೆ ಯೋಗ್ಯ. ಈಗ ಬೆಂಗಳೂರಿನಲ್ಲಿ ಕರಗ ಮಹೋತ್ಸವ ಆಗುತ್ತೆ, ಆ ಅಗ್ನಿಯನ್ನು ದಾಟ್ತಾರೆ, ದ್ರೌಪದಮ್ಮ ಆಯ್ತಲ್ಲ, ಅದನ್ನು ಯಾರು ಮಾಡೋದು? ಪುರುಷರು ಮಾಡೋದು. ನಾಳೆ ದಿವಸ ನಮಗೆ ಲಿಂಗ ಸಮಾನತೆ ಇದೆ, ನಮಗೂ ಈಕ್ವಾಲಿಟಿ ಇದೆ ಅಂತ ಹೇಳಿ ಬಂದರೆ ಬೀಳ್ತಾರೆ ಅದ್ರ ಒಳಗಡೆ. ಅದನ್ನು ಮಾಡೋದಕ್ಕೆ ಅವಾಗಲೇ ಹೇಳಿದ್ನಲ್ಲ, ನಮಗೆ ಬಯೋಲಾಜಿಕಲ್ ಆಗಿ ಒಂದು ಬಾಡಿಯನ್ನು ಕೊಟ್ಟಿರ್ತಾನೆ ಭಗವಂತ, ಪುರುಷರಿಗೆ, ಮಹಿಳೆಯರಿಗೆ ಬೇರೆ ಥರ ಕೊಟ್ಟಿರ್ತಾನೆ. ಇವರು ನಮಗೆ ಸಮಾನತೆ ಇದೆ, ನಾವು ಅಲ್ಲಿ ಹೋಗ್ಬಿಡ್ತೀವಿ, ನಮಗೆ ಸಮಾನತೆ ಇದೆ, ನಾವು ಇದರಲ್ಲೂ ಮೂಗು ತೋರಿಸ್ತೀವಿ, ಕಿತಾಪತಿ ಮಾಡ್ತೀವಿ ಅನ್ನೋದು ಸುಳ್ಳು. ಈಗ ಕೇರಳ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ, ತಮಿಳುನಾಡು ಮತ್ತು ತೆಲಂಗಾಣ, ಆಂಧ್ರ ಪ್ರದೇಶ, ಇಷ್ಟು ರಾಜ್ಯಗಳಿಂದ ತುಂಬ ಜನ ಅಯ್ಯಪ್ಪ ಸ್ವಾಮಿಯ ಭಕ್ತರು ಹೋಗ್ತಾರೆ. ನಾವು ಹೋಗ್ಬೇಕಾದ್ರೆ ನಮ್ಮ ಮನೆ ಹೆಣ್ಣು ಮಕ್ಕಳನ್ನು ನಾವು ನೋಡೋದೇ ಇಲ್ಲ. ದೇವಸ್ಥಾನಗಳಲ್ಲಿರ್ತೀವಿ, ರೂಮಲ್ಲಿರ್ತೀವಿ, ಅಥವಾ ಎಲ್ಲೋ ಒಂದು ಕಡೆ ಶೆಡ್ ಹಾಕೊಂಡಿರ್ತೀವಿ, ಹೋಗೋದಿಲ್ಲ. ನಾವೇನಾದರೆ ಅಡಿಗೆಯನ್ನು ತಿನ್ನಬೇಕಾದ್ರೆ ನಮ್ಮ ತಾಯಿಯ ಸ್ವರೂಪದವ್ರು ಯಾರಿರ್ತಾರೆ ಅವ್ರ ಹತ್ರನೇ ನಾವು ಅಡುಗೆ ಮಾಡ್ಕೊಂಡು ತಿಂತೇವೆ. ಹೊರಗಡೆ ಇದ್ದಾಗ ಎಲ್ಲ ಸ್ವಾಮಿಗಳೆಲ್ಲ ಸೇರಿ ಅಡುಗೆ ಮಾಡಿ ತಿಂತೀವಿ. ಇಷ್ಟೆಲ್ಲ ನಾವು ಆ ಒಂದು ವ್ರತಗಳನ್ನು ಪಾಲನೆ ಮಾಡಿಬಿಟ್ಟು ಅಲ್ಲಿ ಮೇನ್ ಜಾಗದಲ್ಲಿ ವ್ರತವನ್ನು ಭಂಗ ಮಾಡೋದಕ್ಕೆ ಬಿಟ್ಬಿಡ್ತೀವ. ಈಗ ಕೇರಳ ರಾಜ್ಯದಲ್ಲೂ ಮಹಿಳೆಯರೇ ಅಲ್ವಾ, ಅವ್ರು ಯಾಕೆ ಲಕ್ಷ ಸಂಖ್ಯೆಯಲ್ಲಿ ಬಂದು ರಸ್ತೆಯಲ್ಲಿ ನಿಂತ್ಕೊಂಡು ಹೆಣ್ಣು ಮಕ್ಕಳು ಹೋಗಬಾರ್ದು ಅಂತ ಹೇಳಿ ಅವರೇ ಯಾಕೆ ತಡೆದ್ರು? ನೋಡಿ, ಕೇರಳದಲ್ಲಿ ಈ LDF ಸರ್ಕಾರ ಬರ್ತದೆ ನೋಡಿ, ಲೆಫ್ಟ್ ಡೆಮೊಕ್ರಾಟಿಕ್ ಫ್ರಂಟ್, ಅವರು ಬಂದಾಗ ಈ ಕಿತಾಪತಿಗಳು ಜಾಸ್ತಿ ಆಗುತ್ತೆ, ಕಮ್ಯುನಿಸ್ಟ್ ಸರ್ಕಾರದವರು. ಅದೇ ಅಲ್ಲಿ ಕಾಂಗ್ರೆಸ್ ಸಪೋರ್ಟೆಡ್ ಯುನೈಟೆಡ್ ಡೆಮೊಕ್ರಾಟಿಕ್ ಫ್ರಂಟ್ ಬಂದಾಗ ರಾಜಕೀಯ ಪಾರ್ಟಿಗಳನ್ನು ಬಿಡೋಣ, ಅವರು ಹೇಳ್ತಾ ಇರೋದು ನಾನು ಒಂದೊಂದು ರೀತಿ ತಗತ್ತೆ. ನಮ್ಮ ಚಿಕ್ಕಮಗಳೂರಿನಲ್ಲಿ ಹಾಗೆ ನೋಡೋದಾದ್ರೆ ದತ್ತಪೀಠ ಅಂತ ಬಂದಾಗ ಒಂದು ಪಕ್ಷ ಇದ್ರೆ ಇನ್ನೊಂದು ರೀತಿ, ಇನ್ನೊಂದು ಪಕ್ಷ ಬಂದರೆ ಮತ್ತೊಂದು ರೀತಿ ಸಮಸ್ಯೆಗಳಾಗತ್ತೆ. ಸೊ ಈ ರಾಜಕೀಯವನ್ನು ಬದಿಗಿಟ್ಟು ಮಾತಾಡೋದಾದ್ರೆ ಜನಸಾಮಾನ್ಯರಾಗಿ ನಮಗೆ, ಅದರಲ್ಲೂ ಹೆಣ್ಣು ಮಗಳಾಗಿ ಆಕೆಗೆ ನೋವು ಪಡಿಸಿದ ರೀತಿಯಲ್ಲಿ ಇದನ್ನ ಅರ್ಥ ಮಾಡಿಸೋದು ಹೇಗೆ? ನೀನು ಎಲ್ಲೂ ಕೂಡ ಕಡಿಮೆ ಅಲ್ಲ, ಮುಟ್ಟು ನಿನಗೆ ವೀಕ್ನೆಸ್ ಅಲ್ಲ, ಖಂಡಿತ ಇಲ್ಲ ಅನ್ನುವ ರೀತಿಯಲ್ಲಿ ಆಕೆಗೆ ಅರ್ಥ ಮಾಡಿಸೋದು ಹೇಗೆ ಅಂತ ನೋಡಿ. ಮೊದಲನೇದಾಗಿ ಮುಟ್ಟಿನ ಕಾರಣದಿಂದ ಶಬರಿಮಲೆಗೆ ಬಿಡಲ್ಲ ಅಂತ ಹೇಳೋದ ವಾದನೆ ತಪ್ಪದು. ಸುಳ್ಳು. ನೋಡಿ, ಈಗ ನಾವ್ ಯಾರನ್ನ ನೋಡಕ್ ಹೋಗ್ತೀವಿ? ಸ್ವಾಮಿಯನ್ನ ನೋಡಕ್ ಹೋಗ್ತೀವಿ, ಅಯ್ಯಪ್ಪನನ್ನ ನೋಡಕ್ ಹೋಗ್ತೀವಿ. ಅಯ್ಯಪ್ಪ ಸ್ವಾಮಿ ತನ್ನ ಪುರಾಣದ ಕಥೆಗಳಲ್ಲಿ ಏನು ಆಜ್ಞೆಯನ್ನ ಮಾಡಿದ್ದಾರೆ ಅದನ್ನು ನಾವು ಪಾಲಿಸ್ತಾ ಇದ್ದೇವೆ. ನೀವು ಫ್ಯಾಷನ್ಗೋಸ್ಕರ, ಟಿವಿಗೋಸ್ಕರ, ಅಥವಾ ರೀಲ್ಸ್ ಮಾಡೋ ಸಲುವಾಗಿ, ಅಥವಾ ಫೇಸ್ಬುಕ್ನಲ್ಲೋ ವಾಟ್ಸಪ್ನಲ್ಲೋ ಏನೋ ಒಂದು ಹಾಕೋ ಸಲುವಾಗಿ ನೀವು ಈ ರೀತಿ ಕಿತಾಪತಿ ಮಾಡಬಾರ್ದು. ಹಂಗೆ ಮಾಡೋಂಗಿದ್ರೆ ದೇಶದಲ್ಲಿರುವ 140 ಕೋಟಿಯಲ್ಲಿ ಏನು ಮಹಿಳೆಯರಿದ್ದಾರೆ ಎಲ್ಲರೂ ಸಮಾನರು ತಾನೆ? ಅಂದ್ರೆ ಮಸೀದಿಗಳಲ್ಲೂ ಮಹಿಳೆಯರಿಗೆ ನಮಾಜ್ ಮಾಡೋದಕ್ಕೆ ನೀವು ಮಾಡ್ಬೇಕಲ್ವಾ? ಈ ಪ್ರಶ್ನೆನ ತರಬೇಕು ಆದ್ರೆ ನಾವು ಮತ್ತೊಂದು ಧರ್ಮದಲ್ಲಿ ಯಾಕಂತ ಪ್ರಾಬ್ಲಮ್ ಇದೆ ಅಂತ ನಾವು ಕೇಳಕ್ ಹೋಗೋದ್ ಬೇಡ. ಅಂಡ್ ಹಂಗ ನೋಡೋದಲ್ಲ, ನಾನು ಹೇಳಿದ್ ಯಾಕೆ ಹೇಳಿದೆ ಅಂದ್ರೆ
ಕೇಸ್ ಹಾಕದಂತ ಹೆಣ್ಣು ಮಗಳು ಮುಸ್ಲಿಮು. ನೀನು ಮಸೀದಿಗೆ ಹೋಗಿ ನಿನಗೆ ನಮಾಜ್ ಮಾಡೋದಕ್ಕೆ ಕೇಳಕ್ಕೆ ನಿನಗೆ ಯೋಗ್ಯತೆ ಇಲ್ಲ, ಧೈರ್ಯ ಇಲ್ಲ. ಒಂದು ಆ ಕೇಸ್, ಇನ್ನೊಂದು ಧರ್ಮದವ್ರ ಮೇಲೆ ಬಂದು ಹಿಂದೂ ಧರ್ಮದ ಹೆಣ್ಮಗಳೇ ನಾನು ಆಸ್ತಿಕಳಲ್ಲ ನಾಸ್ತಿಕಳು ಅಂತ ಅಂದ್ಕೊಂಡು ಮುಸ್ಲಿಂ ಧರ್ಮದವ್ರನ್ನ ಮದುವೆ ಆಗಿರೋಳು ಮತ್ತೊಬ್ಳು ಹೆಣ್ಮಗಳು. ಅಲ್ಲ, ಇಬ್ಬರಿದ್ದಾರೆ ಅದರಲ್ಲಿ. ಅದರಲ್ಲಿ ಮತ್ತೊಬ್ಳು ಅದರಲ್ಲಿ ಇನ್ನೊಬ್ರು ಇದ್ದಾರೆ, ಫಾತಿಮಾ ಅಂತ. ಅವ್ರು ಮಾಡಿರೋ ಚೇಷ್ಟೆ ಇದು. ನಾನು ಹೇಳೋದು, ಈಗ ನೋಡಿ, ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನಗಳು ದಕ್ಷಿಣ ಭಾರತದ ತುಂಬಾ ಇದೆ. ಎಲ್ಲಾ ಕಡೆ ಮಹಿಳೆಯರು ಬರ್ತಾರೆ, ಭಕ್ತಿಯಿಂದ ಶ್ರದ್ಧೆಯಿಂದ ಆತನನ್ನ ಜಪಿಸ್ತಾರೆ, ವಂದಿಸ್ತಾರೆ, ಪೂಜೆ ಮಾಡ್ತಾರೆ. ನಿಮಗೆ ಅವಕಾಶ ಇದೆ. ದ್ವೇಷಿ ಅಯ್ಯಪ್ಪ ಸ್ವಾಮಿ ಅನ್ನೋದಾದ್ರೆ 41 ದಿನದ ಕಠಿಣ ವ್ರತ ಮಾಡಿ ಅವರು ಎಲ್ಲಿ ಕೇರಳಕ್ಕೆ ಹೋಗ್ಬೇಕಾದ್ರೆ ತಂದೆ ತಾಯಿ ಇಬ್ಬರನ್ನು ಕೂರಿಸಿ ಮೊದಲು ತಾಯಿ ಪಾದವನ್ನ ಪೂಜೆ ಮಾಡಿ ಆಮೇಲೆ ಹೋಗ್ತಾರೆ. ಹಂಗ್ ನೋಡೋದಾದ್ರೆ ಹೌದು, ಹೆಣ್ಮಕ್ಳ ದ್ವೇಷ ಅನ್ನೋದಾದ್ರೆ ತಾಯಿಗೆ ಮೊದಲ ಸ್ಥಾನ ಕೊಡ್ತಾ ಇರ್ಲಿಲ್ಲ. ಹೆಣ್ಮಕ್ಳ ದ್ವೇಷ ಅಲ್ಲಿ ಮಳಗಪುರೋತ್ತಮ ಅಂತ ಇದೆಯಲ್ಲ, ಮಳಗಪುರೋತ್ತಮ ಅಂತ ಇಟ್ಕೊಂಡು ಇವತ್ತು ಕೂಡ ಮೇಡಮ್, ಈಗ ಅಯ್ಯಪ್ಪ ಸ್ವಾಮಿ ಬೆಳೆದಿದ್ದು ಒಂದು ಹೆಣ್ಣತ್ರನೆ ತಾನೇ. ಅಯ್ಯಪ್ಪ ಸ್ವಾಮಿ ಈಗ ಹುಟ್ಟಿರೋದು ಹರಿಹರನ ಹೊಟ್ಟೆಲಿ ಇರ್ಬೋದು, ಅವ್ರು ಬೆಳೆದಿದ್ದು ಒಂದು ಹೆಣ್ಣು ಜೊತೆನೆ ಬೆಳೆದಿದ್ರಲ್ವಾ, ಅವ್ರು ಬೆಳೆಯಂತ ಟೈಮಲ್ಲಿ ಆ ಹೆಂಗ್ಸು ಪೀರಿಯಡ್ ಆಗಿರ್ಲಿಲ್ವಾ? ಈಗ ಇದು ಪೀರಿಯಡ್ ಅನ್ನೋ ವಿಚಾರನೇ ಅಲ್ಲ. ಅಲ್ಲ ಸರ್, ಹೆಣ್ಮಕ್ಳು ಹೇಳಿದ್ರಿ ಇವಾಗ, ಹೆಣ್ಮಕ್ಳು ರೀಲ್ಸ್ ಹೋಗ್ತಾರೆ ನೋಡಿ, ಭಕ್ತಿಯಿಂದನೂ ಕೇಳ್ಬೋದು ನಾವು ಅಲ್ವಾ ಸರ್, ಭಕ್ತಿಯಿಂದ ನಾವು ಹೋಗ್ಬೋದು ನೋಡಿ.